ಪದ್ಮನಾಭನಗರದಲ್ಲಿ ಇವತ್ತು ರಾಮ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ. ಇವತ್ತು ಸಂಜೆ, ನಾಳೆ ದೀಪೋತ್ಸವ ಇದೆ. ಸಾವಿರಾರು ಭಕ್ತರು ದೀಪೋತ್ಸವಕ್ಕೆ ಬರ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಮಕ್ಕಳು ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಈ ವೇಷಗಳನ್ನು ಧರಿಸಿ ಇಲ್ಲಿಗೆ ಬರ್ತಾ ಇದ್ದಾರೆ. ಸಂಜೆ ರಸಮಂಜರಿ ಕಾರ್ಯಕ್ರಮ. ಇವರು ವಿಜಯ ಪ್ರಕಾಶ್, ಖ್ಯಾತ ಚಲನಚಿತ್ರ ಗಾಯಕರು, ಅವರು ರಾಮನ ಬಗ್ಗೆ ಹಾಡುಗಳನ್ನ, ದೇವರ ಬಗ್ಗೆ ಹಾಡುಗಳನ್ನ ಹಾಡ್ತಾ ಇದ್ದಾರೆ. ಅದು ಕೂಡ ಸಂಜೆ ಪ್ರೋಗ್ರಾಮ್ ಇದೆ. ನಮ್ಮ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಸೂರ್ಯ ಅವರು ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾಳೆ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಮತ್ತೆ ಎಲ್ಲ ಜನ ಕೂಡ ಬರ್ತಾ ಇದ್ದಾರೆ. ನಾಳೆ ಪ್ರಸಾದ ವಿನಿಯೋಗನೂ ಇದೆ. ಎಲ್ಲರಿಗೂ ಲಾಡು ಪ್ರಸಾದ ವಿನಿಯೋಗವನ್ನ ಮಾಡ್ತಾ ಇದ್ದೀರಿ. ಒಟ್ಟಾರೆ ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲ ರಾಮಮಯ. ರಾಮ ಅವತಾರ ಪುರುಷ, ರಾಮ ಆದರ್ಶ ಪುರುಷ. ಅದು ಯಾವುದೇ ಪಾರ್ಟಿ ಇರಲಿ, ಯಾವುದೇ ಪಕ್ಷ ಇರಲಿ, ಮುಸ್ಲಿಮರು ಕೂಡ ಇವತ್ತು ರಾಮನಿಗೋಸ್ಕರ ಸೇವೆಯನ್ನು ಮಾಡೋಕ್ಕೋಸ್ಕರ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ಅಂತ ಕಾಲದಲ್ಲಿ ನಮ್ಮ ಸಿದ್ದರಾಮಯ್ಯನವರು ದುರ್ಬುದ್ಧಿ ಯಾಕೆ ಬಂತು ಗೊತ್ತಿಲ್ಲ. ಹಿಮಾಚಲದಲ್ಲೂ ಕೂಡ ಕಾಂಗ್ರೆಸ್ಸಿನ ಸರ್ಕಾರ ಇದೆ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಇದ್ದಾರೆ. ಅವರು ಇವ್ರಿಗಿಂತ ಮುಂಚೆ ಮುಖ್ಯಮಂತ್ರಿಗಳಾದಂಥವ್ರು. ಅವ್ರಿಗೆ ಒಳ್ಳೆ ಬುದ್ಧಿ ಬಂದು ಅವರು ರಜವನ್ನ ಘೋಷಣೆ ಮಾಡಿದ್ದಾರೆ. ಈ ಒಂದು ನಮ್ಮ ಕೆಟ್ಟ ಸರ್ಕಾರಕ್ಕೆ ಎಲ್ಲಿ ಘೋಷಣೆ ಮಾಡಿದ್ರೆ ರಾಮನ ಭಕ್ತರು ಜಾಸ್ತಿ ಆಗ್ತಾರೋ, ಪೂಜೆ ಪುರಸ್ಕಾರಗಳು ಜಾಸ್ತಿ ಆಗ್ತೈತೋ, ಪೂಜೆ ಪುರಸ್ಕಾರಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಹಿಂದೆ ಭಗವದ್ಗೀತೆಯಲ್ಲಿ ಹೇಳಿದೆ, ಎಲ್ಲಿ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ಜನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ರಾಮರಾಜ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಇವರು ಪೂಜೆ ಪುರಸ್ಕಾರಗಳನ್ನ ತಡೆಯುವಂತದಕ್ಕೆ ಇವತ್ತು ಲೀವ್ ಕೊಟ್ಟಿದ್ರೆ ಲಕ್ಷಾಂತರ ಜನ ಉದ್ಯೋಗಿಗಳೇನಿದ್ದಾರೆ ಅವರು ಪೂಜೆ ಮಾಡಕ್ಕೆ ಅವಕಾಶ ಕೊಡ್ತಾ ಇತ್ತು ಅವ್ರ ಭಾವನೆಗೆ. ಇದು ಇವತ್ತು ಒಂದು ದಿನದ ಪ್ರಶ್ನೆ ಅಲ್ಲ, 500 ವರ್ಷಗಳ ಹೋರಾಟ. ಸುಮಾರು 3-4 ಲಕ್ಷ ಜನ ಇದಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ರಾಜ ಮಹಾರಾಜರುಗಳು ಪ್ರಾಣ ಕೊಟ್ಟಿದ್ದಾರೆ, ಕರಸೇವಕರು. ನಾನು ಕೂಡ ಕರಸೇವೆಯಲ್ಲಿ ಭಾಗವಹಿಸಿದ್ದೆ. ನಾನು ಅಯೋಧ್ಯೆಯಲ್ಲಿ 21 ದಿನ ಇದು ಕರಸೇವೆ ಮಾಡಿ ಬಂದಿದ್ದೀನಿ. ಅವರೆಲ್ಲರಿಗೂ ಕೂಡ ಒಂದು ನೆನಪನ್ನ ಮಾಡ್ಕೊಳೋದು, ಅವರಿಗೆ ನಮನ. ಕೆಲವರೆಲ್ಲ ಇಲ್ಲ ನಮ್ಮ ಮಧ್ಯೆ, ಇವತ್ತು ಬಹಳಷ್ಟು ಜನ ತೀರೋಬಿಟ್ಟಿದ್ದಾರೆ. ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಆ ಆಂಜನೇಯ ಒಳ್ಳೆಯ ಬುದ್ಧಿ ಕೊಡ್ಲಿ. ಅವರಿಗೆ ಇನ್ನೂ ಟೈಮ್ ಇದೆ, ಇನ್ನೂ ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ. ಅಷ್ಟೇ ಇದೆ, ನನಗೆ ನಂಬಿಕೆ ಇದೆ. ಸಿದ್ದರಾಮಯ್ಯನವರು ಕೊಡ್ತಾರೆ, ಡಿಕ್ಲೇರ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇತ್ತು. ಮಾಡಾಗಿದೆ ಅಂತ ಡಿಕ್ಲೇರ್ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅದರಿಂದ ಅವರಿಗೆ ಆಂಜನೇಯ, ಪವನ ಪುತ್ರ ಹನುಮಂತ ಅವರಿಗೆ ಒಳ್ಳೆ ಬುದ್ಧಿಯನ್ನ ಕೊಡ್ಲಿ. ರಾಮ ಅಂತ ರಾವಣನಿಗೂ ಕೂಡ ಆಶೀರ್ವಾದ ಮಾಡ್ತಾನೆ. ರಾವಣನಿಗೂ ಕೂಡ ಆಶೀರ್ವಾದ ಮಾಡ್ತಾನೆ, ಒಳ್ಳೇದಾಗ್ಲಿ ಅಂತಾರೆ. ಅಂತ ಪರಂಪರೆ ನಮ್ದು, ಭಾರತೀಯ ಪರಂಪರೆ. ಅದರಿಂದ ಆ ಒಂದು ಸಿದ್ದರಾಮಯ್ಯ, DK ಶಿವಕುಮಾರ್ ಅವ್ರಿಗೂ ಕೂಡ ದೇವರು ಒಳ್ಳೇದನ್ನು ಮಾಡಲಿ, ಅವ್ರಿಗೂ ಸದ್ಬುದ್ಧಿಯನ್ನ ಕೊಡ್ಲಿ. ಇದು ರಾಮ ಯಾರಿಗೋ ಸೇರಿದಂತ ವ್ಯಕ್ತಿ ಅಲ್ಲ. ನಾವಿರ್ತೀರಿ, ಇವತ್ತು ನಾವು ಹೊರಟೋಗ್ತೀವಿ, ಆದರೆ ರಾಮ ನಿರಂತರ, ರಾಮ ಭಜನೆ ನಿರಂತರ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನ ಬರೆದ್ರು. ಒಂದು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಕ್ಕಂತ ಒಬ್ಬ ಬೇಟೆಗಾರ ರಾಮಾಯಣವನ್ನ ಬರೆದಂತವ್ರು. ಅವ್ರಿಗೆ ದೇವರು ಒಲಿದಿದ್ದಾನೆ ಅಂದ್ರೆ ಎಲ್ಲರಿಗೂ ಒಲಿತಾನೆ ಅನ್ನೋ ಭಾವನೆ ಇದೆ. ನಾನು ಮತ್ತೊಮ್ಮೆ ರಾಜ್ಯದ 7 ಕೋಟಿ ಕನ್ನಡಿಗರ ಪರವಾಗಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರೇ, ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಬೇಡಿ. ರಾಜಕಾರಣ ಬೇರೆ, ದ್ವೇಷ ಬೇರೆ. ರಾಮ ಎಲ್ಲರಿಗೂ ರಾಮನೇ. ನಿಮ್ಮ ಮನೆಯಲ್ಲೂ ರಾಮ ಇದ್ದಾನೆ, ನಿಮ್ಮ ಹೆಸರಲ್ಲೂ ರಾಮ ಇದ್ದಾನೆ. ದಯವಿಟ್ಟು ವಿನಂತಿ ಮಾಡ್ತೀನಿ, ದಯವಿಟ್ಟು ಎಲ್ಲರಿಗೂ ಪೂಜೆ ಮಾಡುವಂತ ಅವಕಾಶವನ್ನ ಕೊಡಿ. ಎಲ್ಲೂ ಕೂಡ ಫ್ಲೆಕ್ಸ್ಗಳನ್ನ ಕಿತ್ತಾಕ್ಬೇಡಿ. ಇವತ್ತು ಮೆರವಣಿಗೆ ನಡೀತಾ ಇದೆ ನಮ್ಮಲ್ಲೂ ಕೂಡ. ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ ಮೆರವಣಿಗೆ, ಕುಮಾರಸ್ವಾಮಿ ಲೇಔಟಲ್ಲಿ. ಈ ತರದ್ದೆಲ್ಲ ಬೇಡ, ಒಳ್ಳೇದಾಗಲ್ಲ ಇದೆಲ್ಲ. ಇತಿಹಾಸ ಪುಟಗಳಲ್ಲಿ ರಾಮ ಯಾವತ್ತಿದ್ರೂ ರಾಮನೇ. ಆ ದೃಷ್ಟಿಯಿಂದ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಕನ್ನಡಿಗರ ಒಂದು ಭಾವನೆಗಳನ್ನ, ಕರ್ನಾಟಕದ ಜನಗಳ ಭಾವನೆಯನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಈಗಾಗಲೇ ಪತ್ರ ಕೇಳಿದ್ರಿ, ಪತ್ರನೂ ಕೂಡ ಕೊಟ್ಟಿದ್ದೀನಿ. ನಿಮ್ಮ ಆಫೀಸ್ಗೂ ಪತ್ರ ಕೊಟ್ಟಿದ್ದೀನಿ.
ನಿಮ್ಮ ಮೊಬೈಲ್ಗೂ ಕೂಡ ವಾಟ್ಸಪ್ ಮಾಡಿದ್ದೀನಿ, ಅವ್ರ ಮೊಬೈಲ್ಗೂ ಕೂಡ ವಾಟ್ಸಪ್ ಮಾಡಿದ್ದೀನಿ, ಅವರ PA ವೆಂಕಟೇಶ್ ಅವರ ಮೊಬೈಲ್ಗೂ ಕೂಡ ವಾಟ್ಸಪ್ ಮಾಡಿದ್ದೀನಿ. ಆದ್ರೂ ಕೂಡ ಯಾವ ರೀತಿ ದುರ್ಯೋಧನ ಹಠ ಹಿಡದ ಆ ರೀತಿ ಹಠ ಹಿಡಿಯಕ್ಕೆ ಹೋಗಬೇಡಿ, ಹಠ ಹಿಡಿಬೇಡಿ. ಹಠದಿಂದ ಯಾವುದು ಒಳ್ಳೇದಾಗಲ್ಲ. ಇತಿಹಾಸದಲ್ಲಿ ನಿಮ್ದು ಹೆಸರು ಉಳಿದೋಗ್ತೈತೆ. ದಯವಿಟ್ಟು ರಜವನ್ನ ಘೋಷಣೆ ಮಾಡಿ ಎಲ್ಲ ಜನಗಳಿಗೂ ಭಕ್ತಿಯಿಂದ ರಾಮನ ಭಜನೆ, ಹನುಮನ ಭಜನೆಯನ್ನ, ಈಶ್ವರನ ಭಜನೆಯನ್ನ ಮಾಡಕ್ಕೆ ಅವಕಾಶ ಮಾಡಿಕೊಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.